ಆಮೇಲೆ ಡಿನ್ನರ್ ಆದಮೇಲೆ ಅವರೆಲ್ಲ ಕೂತಿದ್ರು. ನಮ್ಮ ಮಕ್ಕಳೆಲ್ಲ ಒಳ್ಳೆ ಹೋಗಿದ್ದಾರೆ, ಅಲ್ಲೇ ಇದ್ದಾರೆ 4-5 ದಿನದಿಂದ. ಹೋದ್ಮೇಲೆ ಕೂತ್ಮೇಲೆ ಸಡನ್ ಆಗಿ ಅವರು ಫೈನಲ್ಗೆ ಅನೌನ್ಸ್ ಮಾಡಿದರು. ಅನೌನ್ಸ್ ಮಾಡಿದ ತಕ್ಷಣ ಭಾಳನೇ ಇದಾಯಿತು ನಮಗೆ. ಈಗ ಜಪಾನು, ಇಟಲಿ, ಪ್ಯಾರಿಸ್ ಎಲ್ಲ ಕಡೆಯಿಂದ ನಾವು ಬುಕ್ ಬಂದಿತ್ತು. ಸುಮಾರು 6 ಬುಕ್ ಇರುತ್ತೆ. ಅದರಲ್ಲಿ ಒಂದು ಇವ್ರಿಗೆ ಬಂತಲ್ಲ, ನಮಗೆ ತುಂಬ ಖುಷಿಯಾಗಿದೆ. ನಾವೆಲ್ಲ ಸಂಭ್ರಮ ಪಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ತುಂಬಾನೇ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿದೆ, ತುಂಬಾ ಹೆಮ್ಮೆ ಅನಿಸ್ತಿದೆ. ಅವ್ರು ಇಷ್ಟು ವರ್ಷ ಮಾಡಿರೋ ಒಂದು ಪರಿಶ್ರಮದ ಒಂದು ಸಾಧನೆಯ ಒಂದು ಫೈನಲ್ ಸ್ವರೂಪ ಸಿಕ್ಕಂಗೆ ಆಗಿದೆ. ಬಟ್ ಬರೀ ಬುಕ್ಕರ್ ಒಂದೇ ಅಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಅವರಿಗೆ ಇಂಟರ್ನ್ಯಾಷನಲ್ ಮನೆಯಲ್ಲಿ, ಲೋಕಲ್ ಇರಲಿ, ಇಂಟರ್ನ್ಯಾಷನಲ್ ಇರಲಿ, ಸ್ಟೇಟ್ ಇರಲಿ, ಅವ್ರಿಗೆ ಅವಾರ್ಡ್ ಸಿಗ್ಲಿ, ಇನ್ನೊಂದು ರೆಕಗ್ನಿಷನ್ ಸಿಗ್ಲಿ ಅಂತ. ಜಿಡ್ಡಿನ ಅಂಶಗಳು ಇರ್ತವೆ, ಅವುಗಳನ್ನೆಲ್ಲನೂ ಅವಾಯ್ಡ್ ಮಾಡೋ ಅಂಥದ್ದು. ಓವರಾಲ್ ಆಗಿ ಉಪ್ಪನ್ನು ಕಡಿಮೆ ಮಾಡ್ಕೊಳ್ಳೋವಂಥದ್ದು, ಉಪ್ಪನ್ನ ಜಾಸ್ತಿ ಅಂದರೆ ಆ್ಯಡೆಡ್ ಸಾಲ್ಟ್ ಅಂತ ಏನು ಹೇಳ್ತೀವಿ, ಈ ಪಿಕಲ್ಲಲ್ಲಿ ಹಾಕಿರೋಂಥದ್ದು ಅಥವಾ ನಾವು ಮಜ್ಜಿಗೆಗೆ ಎಕ್ಸ್ಟ್ರಾ ಉಪ್ಪನ್ನ ಹಾಕೊಳ್ಳೋಂಥದ್ದು, ಈ ಅಭ್ಯಾಸಗಳನ್ನ ಬಿಟ್ಟು ಒಂದು ರೆಗ್ಯುಲರ್ ಆಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಈ ಇವನ್ನ ನಾವು ಅಳವಡಿಸ್ಕೊಳ್ತು ಅಂತಂದರೆ ನಾವು ನಿಜವಾಗ್ಲೂ ಈ ಹೈಪರ್ ಟೆನ್ಷನ್ ಅಂತ ಏನು ಹೇಳ್ತೀವಿ, ಅಧಿಕ ರಕ್ತದೊತ್ತಡ ಅಂತ ಏನು ಹೇಳ್ತೀವಿ, ಅದು ನಮಗೆ ಬರದೇ ಇರೋ ರೀತಿ ನಾವು ತಡಿತೀವಿ. ಮತ್ತು ಬಂದಾಗ ಔಷಧಿ ತಗೊಂಡು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಈ ದಿನ ಎಲ್ಲ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸಿ ತಮ್ಮ ರಕ್ತದೊತ್ತಡನ ಪರೀಕ್ಷೆ ಮಾಡಿಸ್ಕೊಂಡು ಅದು ನಾರ್ಮಲ್ ಆಗಿದ್ರೆ ಹಾಗೇ ಮೇಂಟೈನ್ ಮಾಡೋ ಅಂಥದ್ದು. ಜಾಸ್ತಿ ಇತ್ತು ಅಂತ ಅಂದರೆ ಅದಕ್ಕೆ ಔಷಧಿ ತಗೊಂಡು ಮತ್ತು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ಕೊಂಡು ಅದನ್ನು ನಿಯಂತ್ರಣಕ್ಕೆ ತರೋಂಥ ಕೆಲಸ ಆಗಬೇಕು.